ನಮಸ್ಕಾರ. ಅಶ್ವವೇಗ ನ್ಯೂಸ್ ಅರ್ಪಿಸುವಂತಹ ಅಮರರಾದ ಸಮರವೀರರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ವೈದ್ಯ. ರೈಟ್ ನಾವೀಗ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ 80 ವರ್ಷಗಳು ಕಳೆದರೂ ಕೂಡ ಈ ದೇಶಕ್ಕೆ ಯಾರೆಲ್ಲ ಕ್ರಾಂತಿಕಾರಿ ಹೋರಾಟಗಾರರು ತಮ್ಮ ನೆತ್ತರವನ್ನು ಹರಿಸಿದ್ದಾರೆ ಅನ್ನುವಂತಹ ಡಿಟೇಲ್ಡ್ ಸ್ಟೋರಿ ನಮಗೆ ಗೊತ್ತಿಲ್ಲ. ಇವತ್ತು ಆ ತರಹದ ಪರ್ಸ್ನಾಲಿಟಿಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕಂಥ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ರಾಜೇಂದ್ರ ಪ್ರಸಾದ್ ಅವರು, ಉತ್ತಮ ವಾಗ್ಮಿಗಳು. ಸರ್, ವೆಲ್ಕಮ್ ಟು ದಿ ಶೋ. ನಾನು ಆಗಲೇ ಹೇಳಿದೆ, ಅನೇಕ ಜನ ವೀರರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿದ್ದಾರೆ, ತಮ್ಮ ನೆತ್ತರವನ್ನು ಹರಿಸಿದ್ದಾರೆ, ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಅದರ ಪೈಕಿ ಅನೇಕ ಜನರ ಹೆಸರು ಅನ್ನುವಂಥದ್ದು ಬೆಳಕಿಗೆ ಬರಲಿಲ್ಲ. ಪ್ರಾಬಬಲಿ ಇವತ್ತು ನಾವು ಚಿಕ್ಕ ಮಕ್ಕಳ ಟೆಕ್ಸ್ಟ್ ಬುಕ್ಸ್ಗಳನ್ನು ತೆಗೆದು ನೋಡಿದರೆ ಬೆರಳೆಣಿಕೆಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಮಾತ್ರ ಇರುತ್ತೆ. ಆದರೆ ಕೆಲವರ ಹೆಸರು ಬರದೇ ಇರೋದಕ್ಕೆ ವಾಟ್ ವಾಸ್ ದ ಮೇನ್ ರೀಸನ್ ನಿಮ್ಮ ಪ್ರಕಾರ? ಏನಿರ್ಬೋದು ಅಂತ? ಮೊದಲನೇದಾಗಿ ಅಶ್ವವೇಗದ ಸಮಸ್ತ ವೀಕ್ಷಕ ಬಾಂಧವರಿಗೆ ಸ್ವಾತಂತ್ರ್ಯ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಥ್ಯಾಂಕ್ ಯು. ನನಗೆ ಸ್ವಾತಂತ್ರ್ಯ 1947ರಲ್ಲಿ ಬಂತು ಅಂದ ತಕ್ಷಣ ಅನೇಕ ಬಾರಿ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಸ್ವಾತಂತ್ರ್ಯ ಏನೋ 47ರಲ್ಲಿ ಬಂತು, ಆದರೆ ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ ಅಂತ. ನಮ್ಗೆ ಯಾವಾಗಾದ್ರೂ ಒಂದ್ಸಲ ಸ್ವಾತಂತ್ರ್ಯ ಕಳ್ಕೊಂಡಿರ್ಬೇಕಲ್ವಾ, ಆಗ ಮಾತ್ರ 47ರಲ್ಲಿ ಬರೋದಿಕ್ಕೆ ಸಾಧ್ಯ ಅಂತ. ಸುಮಾರು ಜನ ಹೇಳ್ತಾರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ನಡೀತು, ಆ ಸಮಯದಲ್ಲಿ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಾ? ಆ ಸಮಯದಲ್ಲಿ ಸ್ವಾತಂತ್ರ್ಯ ಕಳ್ಕೊಂಡ್ವಿ ಅನ್ನೋದಾದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಯಾಕೆ ಕರೆದ್ರು? ಅಂದರೆ ಅದಕ್ಕಿಂತ ಮುಂಚೆನೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡಿರಬಹುದಲ್ವಾ? ಹಾಗೆ ಹಿಂದೆ ನೋಡುತ್ತಾ ಹೋದರೆ 1757ರಲ್ಲಿ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ರ ನಡುವೆ ಒಂದು ಫ್ಲಾಸಿ ಕದನ ನಡೀತು. ಕೆಲವು ಸೈನಿಕರಿದ್ದಂತಹ ಆ ಹೋರಾಟದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಯುದ್ಧ ನಡೆದೋಯ್ತು. ಅದರಲ್ಲಿ ನಾವು ಸೋತೋದ್ವಿ ಮೀರ್ ಜಾಫರ್ನ ಆ ಕೃತ್ಯದಿಂದ. ಹಾಗಾದರೆ ಅವಾಗ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಾ? ಅವಾಗ ಕಳ್ಕೊಂಡ್ವಿ ಅಂಥೇಳಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಹಿಂದೆ ಹೋಗೋದಾದರೆ 1600ರ ಸಂದರ್ಭದಲ್ಲಿ ವಿದೇಶಿಗರು ಒಂದೇ ಒಂದು ತಕ್ಕಡಿಯನ್ನು ಇಟ್ಕೊಂಡು ಭಾರತಕ್ಕೆ ಬರ್ತಾರೆ, ಭಾರತದಲ್ಲಿ ವ್ಯಾಪಾರ ಮಾಡೋದನ್ನು ಪ್ರಾರಂಭ ಮಾಡ್ತಾರೆ. ನಾವು ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ, ಕೆಲವು ಸಲ ಲಂಚವನ್ನು ಕೊಟ್ಟು ಅವ್ರನ್ನ ಇಲ್ಲಿ ಸಹಿಸ್ಕೊಂಡು ಬಂದ್ವಲ್ಲ. ಆಗ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಾ? ಆಗ ಕಳ್ಕೊಂಡ್ವಿ ಅನ್ನೋದನ್ನು ನೋಡೋದಾದರೆ ನಾವೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಓದ್ಕೊಂಡು ಬಂದ್ವಲ್ಲ ಇಷ್ಟು ವರ್ಷ, ಭಾರತಕ್ಕೆ ವಾಸ್ಕೋಡಿಗಾಮ ಜಲಮಾರ್ಗವನ್ನು ಕಂಡು ಹಿಡ್ದ ಅಂಥೇಳಿ. ಸಿ ರೂಟಿಂದ ಬಂದ. ಅವನು ಜಲಮಾರ್ಗವನ್ನು ಕಂಡು ಹಿಡಿದೇ ಇದ್ದಿದ್ರೆ ಬ್ರಿಟಿಷರು ಈ ದೇಶಕ್ಕೆ ಬರ್ತಾನೆ ಇರಲಿಲ್ಲ. ಪ್ರಾಬಬಲಿ ಅವನೇ ಕಂಡು ಹಿಡಿದಿದ್ದ, ನಮ್ಮವರೇ ತೋರಿಸಿದ್ದ. ಬಹುಶಃ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ವಾಸ್ಕೋಡಿಗಾಮ ಜಲಮಾರ್ಗವನ್ನು ಕಂಡು ಹಿಡ್ದ ಅಂತೇಳಿ ಹೇಳ್ತಾರೆ. ನಮ್ಮ ಮಕ್ಕಳು ಓದ್ಬೇಕಿದ್ರೆ ಭಾರತವನ್ನ ಕಂಡು ಹಿಡ್ದವನೇ ವಾಸ್ಕೋಡಿಗಾಮ ಅಂತ ಹೇಳ್ತಾರೆ. ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ವಾಸ್ಕೋಡಿಗಾಮ ಏನ್ ಕಂಡು ಹಿಡಿಯೋದು, ಅವ್ರ ಮುತ್ತಜ್ಜ ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ದೇಶ ಭಾರತ ಇತ್ತು. ಸೊ ಹಾಗಾದ್ರೆ ವಾಸ್ಕೋಡಿಗಾಮನಿಂದ ನಾವೇನು ಸ್ವಾತಂತ್ರ್ಯವನ್ನ ಕಳ್ಕೊಂಡಿಲ್ಲ ಅಂತ ಹೇಳಿ ಆಗುತ್ತೇನೋ. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ 1192ರ ಸಂದರ್ಭ, ಸುಮಾರು 12ನೇ ಶತಮಾನದ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಆಗೊಂದು ದೊಡ್ಡ ಯುದ್ಧ ನಡೀತು ಪೃಥ್ವಿರಾಜ್ ಚೌಹಾಣ ಮತ್ತೆ ಮಹಮ್ಮದ್ ಗೋರಿಗೆ. ಅದನ್ನ ತರೈನ್ ಯುದ್ಧ ಅಂತ ಹೇಳಿ ಕರೀತೇವೆ. ಆ ಯುದ್ಧದಲ್ಲಿಯೂ ಕೂಡ ಪೃಥ್ವಿರಾಜ್ ಚೌಹಾಣನನ್ನ ತಲೆ ಕಡಿದ್ರು ಅಂತ ಹೇಳ್ತಾರೆ. ಇನ್ ಕೆಲವರು ವಿದೇಶಕ್ಕೆ ಕರ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ಹೇಳ್ತಾರೆ. ಇತಿಹಾಸದ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಭಾರತೀಯರಲ್ಲಿ ಒಂದು ಭಯ ಹುಟ್ಟುಕೊಳ್ತಲ್ಲ, ಸ್ವಾತಂತ್ರ್ಯವನ್ನ ಕಳ್ಕೊಂಡ್ವಿ ಅಂತ ಹೇಳಿ ಹಾಗೇನಾದ್ರೂ ಅನ್ಸಿರ್ಬೋದಾ ಅಂಥೇಳಿ. ಇನ್ನೂ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಗಜನಿ ದೇಶದ ಮೇಲೆ ಆಕ್ರಮಣ ಮಾಡಿದ್ನಲ್ಲ, ಹಾಗೇನಾದ್ರೂ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಅಥವಾ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ನೋಡೋದಾದ್ರೆ ಈ ಮೊಹಮ್ಮದ್ ಬಿನ್ ಕಾಸಿಮ್ ಏನು ಈ ದೇಶದ ಮೇಲೆ ಆಕ್ರಮಣ ಮಾಡ್ದ, ಈ ದೇಶದ ಹಿಂದೂಗಳ ಪವಿತ್ರ ದೇವಾಲಯಗಳನ್ನ ನಾಶ ಮಾಡ್ದ, ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಪ್ರಯತ್ನ ಮಾಡ್ದ, ಭಾರತೀಯರಲ್ಲಿ ಒಂದು ವಿಷದ ಬೀಜವನ್ನ ಬಿತ್ತದ, ಒಂದು ರೀತಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದ್ನಲ್ಲ, ಆಗ ನಾವು ಸ್ವತಂತ್ರ ಕಳ್ಕೊಂಡ್ವಾ? ಈ ಪ್ರಶ್ನೆ ಎಷ್ಟು ನಮ್ಮನ್ನ ಕಾಡ್ತಾ ಇರುತ್ತೆ ಅಂತಂದ್ರೆ, ಸ್ವಾತಂತ್ರ್ಯವನ್ನ ನಿಜವಾಗ್ಲೂ ಕಳ್ಕೊಂಡಿದ್ದು ಯಾವಾಗ ಅಂತ. ಆದರೆ
ನೀವು ಕೇಳಿದ್ರಲ್ಲ ಆಗಲೇ, ತುಂಬ ಉತ್ತಮವಾದಂತಹ ಪ್ರಶ್ನೆ. ನಮ್ಮ ಸರ್ಕಾರಗಳು ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ಬಹುಶಃ ಎಲ್ಲೋ ನಮ್ಮನ್ನು ಹೆಂಗೆ ಮಾಡಿಬಿಟ್ಟಿದೆ ಅಂತಂದರೆ, ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಕೇವಲ 1857ರಿಂದ 1947 ತನಕ ಈ 90 ವರ್ಷಗಳ ಅವಧಿಯಲ್ಲಿ ನಡೆದಂತಹ ಹೋರಾಟ ಮಾತ್ರ ಸ್ವತಂತ್ರ ಹೋರಾಟ ಅನ್ನುವಂತಹ ಬಿಂಬಿಸುವಂತಹ ಪ್ರಯತ್ನದಲ್ಲಿ ಕಾರ್ಯನಿರತವಾಗಿದೆ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಇದರ ಕುರಿತಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಹೋರಾಟ ಯಾವಾಗ ಪ್ರಾರಂಭ ಆಯಿತು, ನಿಜವಾಗ್ಲೂ ನಾವು ಈ ಸ್ವತಂತ್ರವನ್ನು ಎಲ್ಲಿ ಕಳ್ಕೊಂಡ್ವಿ ಅಂಥೇಳಿ ನನಗಂತೂ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಹಿಂದೆ ನಡೆದಿರುವಂಥದ್ದನ್ನು ಈಗಿನ ಟೆಕ್ಸ್ಟ್ ಬುಕ್ಗಳ ಮುಖಾಂತರ ತಿಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಯಾರನ್ನ ವೈಭವೀಕರಿಸಬೇಕಾಗಿತ್ತು, ಯಾರು ನಿಜವಾಗ್ಲೂ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ರು ಅಂಥವ್ರನ್ನ ಮರೆತು ಬಿಟ್ಟು, ಯಾರು ವಿದೇಶಿ ಆಕ್ರಮಣಕಾರರು ಈ ದೇಶದ ಮೇಲೆ ಲೂಟಿ ಮಾಡಿ ಇಲ್ಲಿರುವ ಎಲ್ಲ ಸಂಪತ್ತನ್ನು ಲೂಟಿ ಹೊಡ್ಕೊಂಡು ಹೋದ್ರೋ ಅಂಥವರನ್ನ ವೈಭವೀಕರಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಎಕ್ಸಾಕ್ಟ್ಲಿ ಅದೇ ನಡೀತಾ ಇದೆ ರೈಟ್ ನಾವು. ಸೊ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಏನಿದೆ, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳುವಂಥ ಹೆಸರು ಅಂತಂದರೆ ಮಂಗಲ್ ಪಾಂಡೆ. ಮಂಗಲ್ ಪಾಂಡೆಯ ಹೆಸರು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳುವಂಥ ಟೈಮಲ್ಲಿ ಬ್ರಿಟಿಷ್ ಆರ್ಮಿಯಲ್ಲೇ ಇದ್ದು ಅಲ್ಲಿ ಕೆಲಸ ಮಾಡ್ತಾ ಏಕಾಏಕಿ ಟರ್ನ್ ಆಗಿದ್ದು ಯಾಕೆ ಅಂದರೆ ಬ್ರಿಟಿಷರ ಸೇನೆಯಲ್ಲಿದ್ದಂತಹ ವ್ಯಕ್ತಿ ಏಕಾಏಕಿ ಭಾರತದ ಮೇಲೆ ಅಷ್ಟು ಅಭಿಮಾನವನ್ನು ಉಳ್ತಕ್ಕಂಥವನಾಗಿ ಮತ್ತೆ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದು ಹೋರಾಟ ಮಾಡಿದ ಶೈಲಿ ಹೇಗೆ ಅಂತ ಮಂಗಲ್ ಪಾಂಡೆ. ಅದೊಂದು ವಿಶೇಷವಾದಂತಹ ಘಟನೆ. 1857 ಏನು ಸ್ವತಂತ್ರ ಸಂಗ್ರಾಮ ಅಂತ ಏನು ಕರಿತೀವಿ, ಅಲ್ಲಿವರೆಗೂ ಬ್ರಿಟಿಷರ ವಿರುದ್ಧ ಅನೇಕ ರಾಜ್ಯ ಸಂಸ್ಥಾನಗಳು ಹೋರಾಟ ಮಾಡ್ತಾ ಇದ್ವು. ಆದರೆ ಪ್ರತ್ಯೇಕವಾಗಿ ಹೋರಾಟ ಮಾಡ್ಕೊಳ್ತಾ ಇದ್ವು ಅವರವರ ಸಂಸ್ಥಾನವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಒಗ್ಗಟ್ಟಾಗಿ ಒಟ್ಟಾರೆಯಾಗಿ ಅಖಂಡ ಭಾರತದ ಎಲ್ಲ ರಾಜರುಗಳು ಒಟ್ಟಾಗಿ ಹೋರಾಟ ಮಾಡುವಂತಹ ಆ ಒಂದು ವಿಶೇಷ ಪ್ರಕ್ರಿಯೆ ಎಲ್ಲೂ ಶುರುವಾಗಿರಲಿಲ್ಲ ಅಂತ ಹೇಳಿ ಚಿಂತನೆಗಳಿರಲಿಲ್ಲ. ಮಂಗಲ್ ಪಾಂಡೆ ಅಂತಹ ಎಷ್ಟೋ ಜನ ಯುವಕರು ಅನಿವಾರ್ಯವಾಗಿಯೋ ಅಥವಾ ಬೇರೆ ದಾರಿ ಇಲ್ದೇನೆಯೋ ಅಥವಾ ಇನ್ನು ಕೆಲವರು ಇಚ್ಛೆಯಿಂದನೋ ಅಥವಾ ಜೀವನ ನಡೆಸೋ ಕಾರಣಕ್ಕೋಸ್ಕರನೋ ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗೆ ಉತ್ತರ ಪ್ರದೇಶದ ಯುವಕ ಮಂಗಲ್ ಪಾಂಡೆ ಒಂದು ರೆಜಿಮೆಂಟ್ನಲ್ಲಿ ಸೈನಿಕ ಆಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಬ್ರಿಟಿಷರು ನಮಗೆ ಗೊತ್ತಿರೋ ಹಾಗೆ ಒಡೆದು ಆಳುವಂತಹ ನೀತಿಯುಳ್ಳವರು, ಡಿವೈಡ್ ಆ್ಯಂಡ್ ರೂಲ್. ಇವತ್ತಿಗೂ ಕೂಡ ನಮ್ಮ ಸರ್ಕಾರಗಳು, ನಮ್ಮ ರಾಜಕಾರಣಿಗಳು ಅದನ್ನೇ ಮಾಡ್ತಾ ಇದ್ದಾರೆ. ಆ ಮಾನಸಿಕತೆ ಇವತ್ತಿಗೂ ಹೋಗಿಲ್ಲ ನಮ್ಮಲ್ಲಿ. ಯಾರು ಭಾರತೀಯರೆಲ್ಲರೂ ಒಟ್ಟಾಗುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ, ಎಲ್ಲಿ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಅಥವಾ ಇನ್ನಿತರ ಧರ್ಮದವರು ಒಂದಾಗ್ಬಿಡ್ತಾರೋ, ನಮ್ಮ ಮೇಲೆ ತಿರುಗಿ ಬೀಳ್ತಾರೋ, ಇವರೆಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಇನ್ನಿತರ ಕಾರಣಗಳಿಗೋಸ್ಕರ ಬ್ರಿಟಿಷರು ಒಂದು ಪ್ಲ್ಯಾನ್ ಮಾಡಿದರು. ಏನು ಸೈನಿಕರಿಗೆ ಕೊಡ್ತಾ ಇದ್ರಲ್ಲ ಏನು ರೈಫಲ್ಸ್ಗಳು, ಆ ರೈಫಲ್ಸ್ಗಳಿಗೆ ಅದರ ಕಾರ್ಟ್ರಿಡ್ಜ್ ಅಂತೇನು ಕರಿತೀವಿ, ಅದಕ್ಕೆ ಈ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರ್ತಾ ಇದ್ರು ಅನ್ನುವಂಥ ಒಂದು ವದಂತಿ ಹಬ್ಬಿತ್ತು. ಬಹುಶಃ ಅದು ನಿಜ ಇದ್ದಿದ್ರೂ ಇರ್ಬೋದು. ಯಾಕೆ ಅಂತಂದರೆ ಇದು ಸಹಜವಾಗಿ ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ಇಬ್ಬರಿಗೂ ಕೂಡ ವಿರುದ್ಧ. ಹಿಂದೂಗಳು ಹಸುವನ್ನು ಗೋವು ಅಂತ ಹೇಳಿ, ದೇವಿ ಅಂತ ಹೇಳಿ ಪೂಜೆ ಮಾಡುವಂಥವ್ರು, ಮುಸಲ್ಮಾನರಿಗೆ ಹಂದಿ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಇದನ್ನು ಕಚ್ಚಿ ಅದನ್ನು ಬಳಕೆ ಮಾಡಬೇಕಾಗಿತ್ತು. ರೈಫಲ್ಸ್ಗಳನ್ನು ಬಾಂಬ್ಗಳನ್ನು ಕಚ್ಚಿ ಎಸೆಯುವಂಥದ್ದು ಇರ್ಬೋದು. ಇದರ ವಿರುದ್ಧ ಅವರವರಲ್ಲೇ ಚರ್ಚೆಗಳು ಪ್ರಾರಂಭ ಆಯಿತು. ಏನಾದರೂ ಮಾಡಬೇಕು ಬ್ರಿಟಿಷರಿಗೆ, ಇದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ನಿಶ್ಚಯ ಮಾಡಿದಂತಹ ಮಂಗಲ್ ಪಾಂಡೆ ನೇರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ. ಬ್ರಿಟಿಷರ ಕೆಲವು ಅಧಿಕಾರಿಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡ್ದ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಬ್ರಿಟಿಷರು ಇವರನ್ನು ಹೀಗೆ ಬಿಟ್ಟರೆ ನಮಗೆ ಸಂಸ್ಕಾರ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು. ಇದು ಆ ಸಮಯದಲ್ಲಿ ಅತಿ ಹೆಚ್ಚು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತಹ ಒಂದು ಘಟನೆ. ಸಾವಿರಾರು ಜನ ಈ ಒಂದು ಮಂಗಲ ಪಾಂಡೆಯ ಬಲಿದಾನದಿಂದ ಪ್ರೇರಣೆಗೊಂಡು ಇನ್ನಷ್ಟು ಜನ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಂದರೆ ಡಿಂಗ್ರಾ ಬಗ್ಗೆ ಏನು ಹೇಳ್ತೀರಿ? ಅವರ ಸ್ವಾತಂತ್ರ್ಯ ಶೈಲಿ ಹೆಂಗಿತ್ತು? ಯಾಕೆಂತಂದರೆ ಒಬ್ಬ ವ್ಯಕ್ತಿ ದೂರದ ವಿದೇಶದಲ್ಲಿ ಸಪ್ತಸಾಗರಗಳನ್ನು ದಾಟಿ ಕುಳಿತುಕೊಂಡು ಈ ದೇಶದ ಬಗ್ಗೆ ಚಿಂತನೆ ಮಾಡೋದು,
ಅಥವಾ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿ ಅಂತ ಅಲ್ಲಿ ಕೂತ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರಿ ಮಾಡ್ಕೊಳ್ಳೋದು, ಹೋರಾಟ ಮಾಡೋದು, ಮತ್ತು ಅಷ್ಟು ಎಳೆಯ ವಯಸ್ಸಲ್ಲಿ ಸಾವಿನ ಬಗ್ಗೆ ಅಂಜಿಕೆಯನ್ನು ತೊರೆದು ಈ ದೇಶದ ಬಗ್ಗೆ ಕೆಲಸ ಮಾಡ್ತಲ್ಲ ಆ ಚೇತನ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ಡಿಂಗ್ರಾ? ಸಾಕಷ್ಟು ಬಾರಿ ಯೋಚನೆ ಮಾಡಿದಾಗ ನನಗೊಂದು ಪ್ರಶ್ನೆ ಬರುತ್ತೆ. ಬಹುಶಃ ನಮ್ಗಳಿಗೆಲ್ಲ ಒಂದು ರೋಗ ಇದೆ. ಏನು ರೋಗ ಅಂತಂದರೆ ಅದು ಯಾವುದೋ ಬಿ ಪಿನೋ, ಶುಗರೋ ಅಥವಾ ಇನ್ಯಾವುದೋ ಸಮಸ್ಯೆನೋ ಅಲ್ಲ. ಅದೆಲ್ಲದಕ್ಕಿಂತ ಒಂದು ದೊಡ್ಡ ರೋಗ. ಏನು ರೋಗ ಅಂತಂದರೆ, ಯಾರು ನಮಗೋಸ್ಕರ ಹೋರಾಟ ಮಾಡಿದಾರೋ, ಯಾರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೋ, ಇವತ್ತಿಗೂ ಚಳಿ, ಮಳೆ, ಗಾಳಿ, ಬಿಸಿಲನ್ನು ಲೆಕ್ಕಿಸದೆ ಸೈನಿಕರು ನಮಗೋಸ್ಕರ ಪ್ರಾಣದ ಹಂಗನ್ನು ತೊರೆದು ಗಡಿಗಳಲ್ಲಿ ಈ ದೇಶವನ್ನು ಕಾಯ್ತಾ ಇದ್ದಾರೋ ಅಂಥವರನ್ನು ಬೇಗ ಮರೆತು ಬಿಡುವಂತಹ ರೋಗ. ಇವತ್ತಿನ ಯುವಕರು ಸರಿ ಇಲ್ಲ ಅಂಥೇಳಿ ಕೆಲವರು ಹೇಳ್ತಾರೆ. ಎಲ್ಲರೂ ಸರಿ ಇಲ್ಲ ಅಂಥೇಳಿ ಹೇಳೋಕ್ಕಾಗಲ್ಲ. ಆದರೆ ಕೆಲವರು ಚಿಕ್ಕ ವಯಸ್ಸಿಗೆ ದುಶ್ಚಟಗಳನ್ನು ಕಲಿತು ಸಮಾಜಘಾತುಕ ಶಕ್ತಿಗಳಾಗಿ ಬೆಳೀತಾ ಇರುವಂಥದ್ದು ನಾವು ಅತ್ಯಂತ ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಲೇಬೇಕು. ನೀವು ಮದನ್ ಲಾಲ್ ಧಿಂಗ್ರಾ ಬಗ್ಗೆ ಕೇಳಿದ್ರಿ. ಧಿಂಗ್ರನ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ರೀತಿ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಚಿಕ್ಕ ಹುಡುಗ, ಮನೆಯಲ್ಲಿ ಸಿಕ್ಕಾಪಟ್ಟೆ ಶ್ರೀಮಂತಿಕೆ, ಅಪ್ಪ ದೊಡ್ಡ ಜಮೀನ್ದಾರರಾಗಿದ್ದರು, ಎಲ್ಲದಕ್ಕಿಂತ ಮುಖ್ಯವಾಗಿ ಬ್ರಿಟಿಷರ ಜೊತೆಗೆ ಭಾಳ ಚೆನ್ನಾಗಿದ್ರು. ಎಷ್ಟು ಶೋಕಿಯ ಹುಡುಗನಿಗೆ ಅಂತಂದರೆ ನೀವು ಹೇಳಿದ್ರೆ ನಂಬಲ್ಲ, ಕನಿಷ್ಠ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಅವನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿತ್ತು. ಅಷ್ಟು ಶೋಕಿ, ಬ್ಯೂಟಿ ಕಾನ್ಶಿಯಸ್. ಹೌದು, ಅಷ್ಟು ಬ್ಯೂಟಿ ಕಾನ್ಶಿಯಸ್, ಅಷ್ಟು ಅವನಿಗೆ ತನ್ನ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇತ್ತು. ಮೇಕಪ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣಬೇಕು ಅಂಥೇಳಿ. ವಿದೇಶಗಳಲ್ಲಿ ಇದ್ದಂಥವನು ಬಿಳಿ ಹುಡುಗಿಯರಿಗೆ ರೇಗಿಸ್ಕೊಳ್ತಾ ತನಗೇನು ಬೇಕೋ ಅದೆಲ್ಲವನ್ನು, ಅಂದರೆ ಯೌವನದಲ್ಲಿ ಏನೇನು ಮಜಾ ಮಾಡಬೇಕು ಅಂತ ಹೇಳಿ ನಾವು ಈ ಕಾಲದಲ್ಲಿ ಕರಿತೀವೋ ಆ ಕಾಲದಲ್ಲಿ ಏನೇನು ಸಿಕ್ತೋ ಅದನ್ನೆಲ್ಲ ಮಾಡ್ತಾ ಇದ್ದಂಥ ಹುಡುಗ. ಒಂದು ಬಾರಿ ಇಂಗ್ಲೆಂಡ್ನಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ ಭಾಷಣವನ್ನು ಕೇಳ್ತಾನೆ. ಅದೊಂದು ಭಾಷಣದಿಂದ ಅದು ಎಷ್ಟು ಪ್ರೇರೇಪಣೆ ಪಡ್ಕೊಳ್ತಾನೆ ಅಂತಂದರೆ, ನಿರಂತರವಾಗಿ ಸಾವರ್ಕರ ಸಂಪರ್ಕಕ್ಕೆ ಬರ್ತಾನೆ ಧಿಂಗ್ರಾ. ಸಾವರ್ಕರ್ ಜೊತೆಗಿರ್ತಾನೆ, ಸಾವರ್ಕರ ಆ ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಳ್ತಾನೆ. ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ ಬದಲಾಗ್ತಾನೆ. ಹಿಂಗಿದ್ದಂಥ ಹುಡುಗ, ಮಜಾ ಮಾಡಿಕೊಂಡು ಚೈನೀಸ್ ಜೀವನ ಮಾಡ್ಕೊಂಡಂಥ ಹುಡುಗ ಇವತ್ತು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ ಹೊರಟ. ಅಂದರೆ ಆ ಮಾತಲ್ಲಿ ಸತ್ವ ಇತ್ತು, ಅವ್ರ ಮಾತಲ್ಲಿ. ಹೌದು. ನಂತರ ಸಾವರ್ಕರು ಒಂದು ಸಲ ಹೀಗೆ ಮಾತನಾಡ್ತಾ ಇದ್ದಾಗ ಆ ಹುಡುಗ ಕೇಳ್ದ, ನೀವು ಸುಮ್ಮನೆ ನನಗೆ ಅದು ಇದು ಹೇಳ್ತಿರಲ್ಲ, ಏನಾದರೂ ಒಂದು ಕೆಲಸ ಕೊಡ್ಬೋದಾ ಅಂತ. ಸಾವರ್ಕರ್ ಹೇಳ್ತಾರೆ, ಕೆಲಸ ತಾನೇ ನಿಂಗೆ ಬೇಕು, ಕರ್ಜನ್ ವೈಲಿ ಅಂಥೇಳಿ ಬ್ರಿಟಿಷ್ ಅಧಿಕಾರಿ ಇದ್ದಾನೆ, ಅವನು ಹತ್ಯೆ ಮಾಡ್ತೀಯಾ ಅಂತ ಕೇಳಿದರು. ಹೆಂಗಾಗಿರ್ಬೇಕು? ಚಿಕ್ಕ ಹುಡುಗ ಸಾವರ್ಕರ್ ಕೇಳಿದರು, ಹೆಂಗಾಗಿರ್ಬೇಕು? ಆ ಹುಡುಗ ಹೇಳ್ದ, ನೀವು ಹೇಳ್ತೀರಾ ಅಂತಂದರೆ ಕರ್ಜನ್ ವೈಲಿ ಏನೋ ಅವರಪ್ಪನ್ನು ಸಾಯಿಸಿ ಹೊತ್ತಾಗಿ ತಂದು ಹಾಕ್ತೀನಿ ಅಂತಂದ. ಆದರೆ ನಂಗೊಂದು ಸ್ವಲ್ಪ ಟೈಮ್ ಕೊಡಿ, ನನಗೆ ಈ ಪಿಸ್ತೂಲ್ ಅಂದರೆ ಏನು, ಅದನ್ನು ಬಳಸೋದು ಹೆಂಗೆ ಅಂತ ಗೊತ್ತಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬಂದು ಈ ಅಟೆಂಪ್ಟ್ ಮಾಡ್ತೀನಿ ಅಂತಂದ. ಹೋದ, ಲೈಸೆನ್ಸ್ ತೊಗೊಂಡ, ಒಂದು ಪಿಸ್ತೂಲನ್ನು ತೊಗೊಂಡ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಒಂದು ದಿವಸ ಬಂದು ಸಾವರ್ಕರ್ ಮುಂದೆ ನಿಂತ್ಕೊಂಡ, ನಾನಿವತ್ತು ಕರ್ಜನ್ ವೈಲಿಯನ್ನು ಸಾಯಿಸೋದಕ್ಕೆ ರೆಡಿಯಾಗಿದ್ದೀನಿ ಅಂತ. ಸಾವರ್ಕರಿಗೆ ಭಾಳ ಸಂತೋಷ ಆಯಿತು, ಕಳಿಸ್ಕೊಟ್ರು. ಆದರೆ ಅನ್ಫಾರ್ಚುನೇಟ್ಲಿ ಅವತ್ತು ಕರ್ಜನ್ ವೈಲಿ ಸಿಗಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟ, ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬ ಬೇಜಾರಿಂದ ಈ ಹುಡುಗ ಧಿಂಗ್ರಾ ಬಂದು ಸಾವರ್ಕರ್ಗೆ ಹೇಳ್ತಾನೆ, ಇವತ್ತಾಗಲಿಲ್ಲ, ಹುಲಿ ತಪ್ಪಿಸ್ಕೊಂಡ್ಬಿಡ್ತು ಅಂತ. ಸಾವರ್ಕರ್ ಹೇಳ್ತಾರೆ, ಛೇ, ಈ ವಿಚಾರಗಳನ್ನು, ಈ ಮಾತನ್ನು ನಿನ್ನಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಮಾತು ನನಗೆ ಹೇಳಬಾರ್ದಿತ್ತು ನೀನು, ಅದೇನೋ ಗೊತ್ತಿಲ್ಲ ನನಗೆ, ಅದನ್ನು ಮುಗಿಸ್ಲೇಬೇಕು ಅಂತ ಹೇಳಿದರು. ಮತ್ತೊಂದು ದಿವಸ ಇನ್ನೊಂದು ಕಾರ್ಯಕ್ರಮ ಇತ್ತು ಲಂಡನ್ನಲ್ಲಿ. ಕರ್ಜನ್ ವೈಲಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಈ ಹುಡುಗ ಪಿಸ್ತೂಲ್ ಇಟ್ಕೊಂಡು ಹೋಗಿದ್ದ. ಹೋಗಿ ಕಾರ್ಯಕ್ರಮ ಶುರುವಾಗಿ ಸ್ವಲ್ಪ ಹೊತ್ತಿನ ನಂತರ ತನ್ನ ಜೋಬ್ನಲ್ಲಿದ್ದಂತಹ ಪಿಸ್ತೂಲನ್ನು ತೆಗೆದು ಕರ್ಜನ್ ವೈಲಿಗೆ ಇಟ್ಟು ಶೂಟ್ ಮಾಡ್ತಾನೆ. ಕರ್ಜನ್ ವೈಲಿ ಅಲ್ಲೇ ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಾನೆ. ಅದನ್ನು ತಪ್ಪಿಸೋದಕ್ಕೆ ಅಂತೇಳಿ ಒಬ್ಬ ಡಾಕ್ಟ್ರು ಬರ್ತಾರೆ. ಅನ್ಫಾರ್ಚುನೇಟ್ಲಿ ಅವರು ಪ್ರಾಣ ಕಳ್ಕೊಳ್ತಾರೆ. ಆದರೆ ಇವನಿಗೆ ಅವ್ರನ್ನ ಹೊಡಿಬೇಕು ಅಂತ ಇರಲಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ತೀರ್ಕೊಳ್ತಾರೆ. ಬ್ರಿಟಿಷರೆಲ್ಲ ಹಿಡ್ಕೊಂಡು ಕೇಳ್ತಾರೆ ಪೊಲೀಸರು, ನಿನಗೇನೋ ಹುಚ್ಚು ಹಿಡ್ದಿರೋದು, ಅವ್ರನ್ನ ಯಾಕೋ ಸಾಯಿಸಿದ್ದೆ, ಈ ಕೆಲಸ ಯಾಕೋ ಮಾಡಿದೆ ಅಂತ ಕೇಳಿದಾಗ ಆ ಹುಡುಗ ಹಿಂಗೆ ಮೈ ನೇವರ್ಸ್ಕೊಂಡು ಹೇಳ್ತಾನೆ, ಆಮೇಲೆ ಅದನ್ನೆಲ್ಲ ಹೇಳ್ತೀನಿ, ಅಲ್ಲಿ ದೂರದಲ್ಲಿ ನಾನು ಹಾಕ್ಕೊಂಡಿರೋ ಕೂಲಿಂಗ್ ಗ್ಲಾಸ್ ಬಿದ್ದಿದ್ದೆ, ಫಸ್ಟ್ ತಂದು ಕೊಡು, ನಾನು ಹಾಕ್ಕೊಳ್ಬೇಕು ಅಂತ.
ಯೋಚನೆ ಮಾಡಿ. ಅವರನ್ನು ಸಾಯಿಸಿದಾಗಲೂ ಕೂಡ ಇವನಿಗೆ ಸೌಂದರ್ಯ ಪ್ರಜ್ಞೆ ಎಂಥದ್ದಿರಬೇಕು ಅಂತೇಳಿ. ಏನು 22-23 ವರ್ಷದ ಹುಡುಗ, ಅದಕ್ಕಿಂತ ದೊಡ್ಡವನಿರಲಿಕ್ಕಿಲ್ಲ. ನಂತರ ಇವನನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಇವನಿಗೆ ಮರಣ ದಂಡನೆಯನ್ನು ಘೋಷಣೆ ಮಾಡಲಾಯಿತು. ಇವನನ್ನು ಕರ್ಕೊಂಡು ಹೋಗಿ ಜೈಲಿನಲ್ಲಿಟ್ಟರು. ಸಾವರ್ಕರರು ಇವನನ್ನು ನೋಡೋದಕ್ಕೆ ಅಂಥೇಳಿ ಬಂದರು. ಬಂದಾಗ ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ಇವತ್ತು ನಾನು ನಿನ್ನ ದರ್ಶನಕ್ಕೆ ಬಂದಿದ್ದೀನಿ ಅಂತ. ಸಾವರ್ಕರು ಎಷ್ಟು ದೊಡ್ಡವರು, ಈ ಹುಡುಗ ತುಂಬ ಚಿಕ್ಕವನು. ಅವರಿಂದ ಪ್ರೇರಣೆ ಪಡೆದಂಥ ಹುಡುಗ ಸಾವರ್ಕರ್ ಅವ್ರು ಹೇಳ್ತಾರೆ, ನಾನು ನಿನ್ನ ದರ್ಶನಕ್ಕೆ ಬಂದಿದ್ದೀನಿ ಅಂತ. ನಾವು ದರ್ಶನಕ್ಕೆ ಸಹಜವಾಗಿ ಎಲ್ಲಿಗೆ ಹೋಗ್ತೇವೆ? ದೇವರ ದರ್ಶನಕ್ಕೆ ಹೋಗ್ತೇವೆ, ಗುರುಗಳ ದರ್ಶನಕ್ಕೆ ಹೋಗ್ತೇವೆ. ಆದರೆ ಮದನ್ ಲಾಲ್ ಧಿಂಗ್ರನ ದರ್ಶನಕ್ಕೆ ಸಾವರ್ಕರ್ ಬರ್ತಾರೆ. ಕೇಳ್ತಾರೆ, ಅಲ್ಲ ಕಣೋ, ನಾನು ಹೇಳಿದಂಥ ಕೆಲಸ ಏನೋ ಮಾಡಿಬಿಟ್ಟೆ, ನಿನ್ನ ಗಲ್ಲಿಗೇರಿಸ್ತಾ ಇದ್ದಾರೆ, ನಿನ್ನ ಕೊನೆ ಆಸೆ ಏನು ಹೇಳ್ತೀಯಾ ಅಂತ ಕೇಳಿದರು. ಬಹುಶಃ ಬೇರೆಯವರಾಗಿದ್ದರೆ ಏನಾದರೂ ಹೇಳ್ತಿದ್ರೇನೋ, ಆದರೆ ಧಿಂಗ್ರಾ ಹೇಳ್ತಾನೆ, ಸಾವರ್ಕರ್ಜಿ ಏನೂ ಇಲ್ಲ, ಈ ಬ್ರಿಟಿಷರಿಗೆ ಸೌಂದರ್ಯ ಪ್ರಜ್ಞೆನೇ ಇಲ್ಲ. ಈ ಜೈಲಿನಲ್ಲಿ ತಲೆ ಬಾಚ್ಕೊಳ್ಳೋದಕ್ಕೆ ಒಂದು ಬಾಚಣಿಕೆ ಇಲ್ಲ, ಮುಖ ನೋಡ್ಕೊಳ್ಳೋದಕ್ಕೆ ಒಂದು ಕನ್ನಡಿ ಇಲ್ಲ, ದಯವಿಟ್ಟು ನನಗೆ ಅದೊಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಅಂಥೇಳಿ 23 ವರ್ಷದ ಹುಡುಗ ಹೇಳ್ತಾನೆ ಅಂತಂದರೆ ಯೋಚನೆ ಮಾಡಿ, ಆ ಹುಡುಗನಲ್ಲಿದ್ದಂತಹ ಕ್ಷಾತ್ರ ತೇಜ ಎಂಥದ್ದಿತ್ತು. ತಾನು ಇಷ್ಟೆಲ್ಲ ಶ್ರೀಮಂತನಾಗಿದ್ದರೂ ಕೂಡ ದೇಶಕ್ಕೋಸ್ಕರ ಒಂದು ಕೊಲೆ ಮಾಡಿದ್ದೀನಿ, ನನ್ನನ್ನು ಗಲ್ಲಿಗೇರಿಸ್ತಾರೆ ಅಂತ ಇದ್ದರೂ ಕೂಡ ಯಾವುದೇ ರೀತಿ ಭಯ ಪಡದೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಹುತಾತ್ಮ ಮದನ್ ಲಾಲ್ ಧಿಂಗ್ರಾ. ಅವನು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದ. ಅವನ ಕೊನೆಯ ಹೇಳಿಕೆ ತುಂಬ ದೊಡ್ಡ ಕಾಂಟ್ರವರ್ಸಿ. ಗಲ್ಲಿಗೆ ಹಾಕುವಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಿಕ್ಕಂತಹ ದಾಖಲೆಯಲ್ಲಿದ್ದಂಥದ್ದು. ಅದರಲ್ಲಿ ಹೇಳ್ತಾನೆ ಅವನು, ನನ್ನ ದೇಶಕ್ಕೆ ಅವಮಾನ ಮಾಡುವಂಥದ್ದು ನನ್ನ ಭಗವಂತನಿಗೆ ಅವಮಾನ ಮಾಡಿದಂತೆ. ಅಂದರೆ ಬ್ರಿಟಿಷರು ನನ್ನ ಭಗವಂತನಿಗೆ ಅವಮಾನ ಮಾಡಿದ್ದಾರೆ, ಹಾಗಾಗಿ ನಾನು ಕರ್ಜನ್ ವೈಲಿಯನ್ನು ಕೊಂದಿರೋದು ಅದೇ ಕಾರಣಕ್ಕೋಸ್ಕರ, ಅದರಲ್ಲಿ ನಾನು ಕ್ಷಮೆ ಕೇಳುವಂತಹ ಪ್ರಶ್ನೆ ಇಲ್ಲ ಅಂಥೇಳಿ ಖಡಾಖಂಡಿತವಾಗಿ ಹೇಳಿದ್ದ. ಇನ್ನೊಂದು ಮಾತನ್ನು ಅವನು ಹೇಳ್ತಾನೆ, ನನ್ನ ದೇಶದ ಜನಕ್ಕೆ ದೇಶಕ್ಕೋಸ್ಕರ ಹೋರಾಟ ಮಾಡೋದು, ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡುವಂಥದ್ದು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಈ ಚಿಕ್ಕ ಹುಡುಗ ಇವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದಾನೆ. ಇದನ್ನು ನೋಡಿ ಆದರೂ ಕೂಡ ನನ್ನಂತಹ ನೂರಾರು ಜನ ಯುವಕರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿ, ಪ್ರಾಣ ಕೊಡೋದಕ್ಕೆ ಮುಂದೆ ಬರಲಿ, ಇದು ಪ್ರೇರಣೆಯಾಗಲಿ ಅಂತ ಹೇಳಿದಂಥ ಚಿಕ್ಕ ಯುವಕ ಮದನ್ ಲಾಲ್ ಧಿಂಗ್ರಾ. ನಾವು ಮರೆತೇ ಬಿಟ್ಟಿದ್ದೀವಿ. ನಾವು ಅನೇಕ ಜನ ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೋಡಿದ್ದೀವಿ. ಆದರೆ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂತಹ ವಿಚಾರಗಳು ಕೂಡ ನಾವು ಕೇಳ್ತೀವಿ. ಫೆಮಿನಿಸಮ್ ಆಗಿಂದನೂ ಕೂಡ ಆ್ಯಕ್ಟಿವ್ ಆಗಿತ್ತು ಅಂತ. ಬಟ್ ಬಹಳ ಕಡಿಮೆ ಪ್ರಮಾಣದ ಹೆಸರುಗಳು ಕೇಳಿಬರುತ್ತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಹೀಗೆ ಕೆಲವರ ಹೆಸರುಗಳು ಭಾಳ ಪ್ರಮುಖ ಸ್ಥಾನದಲ್ಲಿದೆ. ಆದರೆ ಅವರನ್ನು ಹೊರತುಪಡಿಸಿ ಬೇರೆ ಯಾವ ಹೋರಾಟಗಾರರ ಬಗ್ಗೆ ತಾವು ಹೇಳೋದಾದರೆ, ಅಂದರೆ ಯಾವ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ನೇತ್ರವನ್ನು ಹರಿಸಿದ್ರು, ಹೋರಾಟ ಮಾಡಿದರು ಅಂತ? ನಾವು ಸ್ವತಂತ್ರ ಹೋರಾಟ ಅಂತ ಬಂದಾಗ ಕೆಲವರನ್ನ ಮಾತ್ರ ನೆನ್ಪಿಟ್ಕೊಳ್ತೇವೆ, ಅಥವಾ ನಮ್ಮ ಟೆಕ್ಸ್ಟ್ ಬುಕ್ಗಳು ಇವತ್ತು ಅವರನ್ನ ಮಾತ್ರ ತೋರಿಸುವಂತಹ ಪ್ರಯತ್ನ. ಅದು ಕೂಡ ಎಲ್ಲೋ ಒಂದು ಜಾಗದಲ್ಲಿ ಹಾಕಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ 4 ಲೈನನ್ನು ಹಾಕಿ ಕಳಿಸ್ತಾ ಇತ್ತು. ನಮ್ಮ ದೌರ್ಭಾಗ್ಯ ಅಂತೇಳಿ ಹೇಳ್ಬೋದೇನೋ. ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣುಮಕ್ಕಳು ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಬಳೆ ತೊಟ್ಕೊಂಡು ಕೂತ್ಕೊಂಡಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಗೊತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಆಸ್ಥಾನದ ಸಮೀಪದಲ್ಲಿದ್ದಂತಹ ಒಂದು ಅರಣ್ಯ ಪ್ರದೇಶ, ಅಲ್ಲೊಬ್ಬ ಹೆಣ್ಮಗಳು ಜಲ್ಕರಿ ಅಂತ ಅವಳ ಹೆಸರು. ಸಹಜವಾಗಿ ಕಾಡಿನಲ್ಲಿದ್ದಂಥ ಹೆಣ್ಮಗಳು, ಅವಳಿಗೆ ತಂದೆ ಇರಲಿಲ್ಲ, ತಾಯಿ ಮಾತ್ರ ಇದ್ಲು. ಅವಳ ಕೆಲಸ ಏನಪ್ಪ ಅಂತಂದರೆ, ಅವಳ ಹತ್ರ ಇದ್ದಂಥ 25-30 ಕುರಿಗಳನ್ನು ಪ್ರತಿನಿತ್ಯ ಹೊರಗಡೆ ಕರ್ಕೊಂಡು ಹೋಗೋದು, ಮೇಯಿಸ್ಕೊಂಡು ವಾಪಸ್ ಬರುವಂಥದ್ದು. ಹೀಗಿರ್ಬೇಕಿದ್ರೆ ಒಂದ್ಸಲ ಒಂದು ಚಿರತೆ ಆ ಕುರಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಹುಶಃ ಬೇರೆ ಯಾರಾದರೂ ಇದ್ದರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ರೇನೋ, ಪ್ರಾಣ ಹೋಗ್ಬಿಡುತ್ತೆ ಅಂಥೇಳಿ. ಆದರೆ ಈ ಹೆಣ್ಮಗಳು ಜಲ್ಕರಿ ಆ ಚಿರತೆ ಬಿಟ್ಬಿಟ್ರೆ ನನ್ನ ಕುರಿಗಳನ್ನು ತಿಂದುಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಬಳಿ ಇದ್ದಂತಹ ಲಾಠಿಯಿಂದ ಚಿರತೆಯ ಮುಂಗಾಲುಗಳ ಮೇಲೆ ಸರಿಯಾಗಿ ಹೊಡಿತಾಳೆ. ಚಿರತೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊಳಗಡೆ ಚಿರತೆಯ ತಲೆ ಮೇಲೆ ಸರಿಯಾಗಿ ಇನ್ನೊಂದು ಬಾರಿಸ್ತಾಳೆ. ಚಿರತೆ ಸತ್ತೇ ಹೋಯ್ತು.
ಈ ವಿಚಾರ ಆಸ್ಥಾನದಲ್ಲಿದ್ದಂತಹ ಲಕ್ಷ್ಮೀಬಾಯಿ ಗೊತ್ತಾಗುತ್ತೆ. ಅವಳು, ನಿನ್ನಂಥ ಹೆಣ್ಮಗಳು ನನ್ನ ಆಸ್ಥಾನದ ಕಾಡ್ನಲ್ಲಿ ಇರಬಾರ್ದು, ನಾಡಿನಲ್ಲಿರಬೇಕು, ಬಾ ನನ್ನ ಜೊತೆಗೆ ಅಂಥೇಳಿ ಕರೆಸ್ಕೊಳ್ತಾಳೆ. ಕರೆಸ್ಕೊಂಡು ಹೇಳ್ತಾಳೆ, ನಿನಗೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ನಾನು ಮಾಡಿಕೊಡ್ತಾನೆ, ಎಲ್ಲ ರೀತಿ ತರಬೇತಿಗಳನ್ನು ನಾನು ನಿನಗೆ ಕೊಡ್ತಾನೆ, ನೀನು ನನ್ನ ಜೊತೆಗೆ ಇರಬೇಕು ಅಂತ. ಮಹಾರಾಣಿ ಕರೆದ್ರೆ ಯಾರು ಹೋಗಲ್ಲ ಅಂತ ಹೇಳ್ತಾರೆ. ಇವಳು ಹೋದ್ಲು. ಅವಳಿಗೆ ಎಲ್ಲ ರೀತಿ ತರಬೇತಿಗಳನ್ನು ಕೊಡಲಾಯಿತು. ಅವಳನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಿರ್ಮಾಣ ಮಾಡಿದಂತಹ ಒಂದು ಹೆಣ್ಮಕ್ಕಳ ತುಕಡಿಗೆ, ಸೇನೆಗೆ ಮಹಾದಂಡನಾಯಕಿಯನ್ನಾಗಿ ನೇಮಕ ಮಾಡಿದರು. ಸ್ವಲ್ಪ ದಿವಸದ ನಂತರ ಬ್ರಿಟಿಷರು ಝಾನ್ಸಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಬಂದರು. ದೊಡ್ಡ ಸೈನ್ಯ. ಈ ಜಲ್ಕರಿ ಆ ಕೋಟೆಯ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಲ್ಲೇ ಬ್ರಿಟಿಷರ ತುಂಬ ದೊಡ್ಡ ಸೈನ್ಯ ಬರ್ತಾ ಇದೆ, ಅವರ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ. ಬಂದು ಲಕ್ಷ್ಮೀಬಾಯಿ ಹತ್ರ ಬಂದು ಹೇಳ್ತಾಳೆ, ಅಮ್ಮ, ಅಲ್ಲಿ ಬ್ರಿಟಿಷರ ದೊಡ್ಡ ಸೈನ್ಯ ಬರ್ತಾ ಇದೆ, ನಮ್ಮ ಹತ್ರ ತುಂಬ ಚಿಕ್ಕ ಸೈನ್ಯ ಇದೆ, ಈ ಬಾರಿ ಅವ್ರೇನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ನಾವು ಸೋತು ಹೋಗ್ತೀವಿ, ನಾವು ಬದುಕೋದು ಕೂಡ ಕಷ್ಟ ಇದೆ, ಹಾಗಾಗಿ ನನ್ನೊಂದು ಮನವಿ ಇದೆ, ಕೇಳ್ತೀಯಾ ಅಂತ ಕೇಳಿ. ಏನು ಅಂತ ಕೇಳಿದಾಗ, ದಯವಿಟ್ಟು ನೀವು ನನ್ನ ವೇಷ ಹಾಕ್ಕೊಂಡು ಕೋಟೆಯ ಹಿಂಬಾಗಿಲಿಂದ ತಪ್ಪಿಸ್ಕೊಂಡು ಹೋಗಿ, ನಾನು ನಿಮ್ಮ ವೇಷ ಹಾಕ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀನಿ. ಲಕ್ಷ್ಮೀಬಾಯಿಗೆ ಆಶ್ಚರ್ಯ ಐತೆ, ನಿಂಗೇನಾದ್ರು ಹುಚ್ಚಿಡ್ದಿದ್ಯಾ? ನನ್ನ ವೇಷ ಹಾಕ್ಕೊಂಡು ಹೋಗೋದು ಅಂತಂದರೆ ಏನು ಗೊತ್ತಾ? ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ, ನೀನು ಸಾಯೋದಕ್ಕೆ ರೆಡಿಯಾಗಿದೆಯಾ ಅಂತ ಕೇಳಿ. ಆಗ ಜಲ್ಕರಿ ಒಂದು ಮಾತು ಹೇಳ್ತಾಳೆ, ಅಮ್ಮ, ಒಬ್ಬ ಜಲ್ಕರಿ ಸತ್ತು ಹೋದರೆ ಆಫ್ಟರ್ ಆಲ್ ಒಬ್ಬ ಹೆಣ್ಮಗಳು ಸತ್ತು ಹೋದಂಗೆ, ಆದರೆ ಒಬ್ಬ ಲಕ್ಷ್ಮೀಬಾಯಿ ಉಳ್ಕೊಂಡ್ರೆ ಇಡೀ ಭಾರತ ಉಳ್ಕೊಂಡಂಗೆ ಅಮ್ಮ. ನೀವು ನನ್ನ ವೇಷ ಹಾಕ್ಕೊಂಡು ಹೋಗಿ, ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ. ನೀವು ಹೇಳಿದರೆ ನಂಬಲ್ಲ. ಅವತ್ತು ಜಲ್ಕರಿ ಬ್ರಿಟಿಷರ ವಿರುದ್ಧ ಹೋಗಿ ಮುಂದೆ ಹೋಗ್ತಾಳೆ. ಬ್ರಿಟಿಷ್ರಿಗೆ ಗೊತ್ತಿಲ್ಲ ಇವಳೇ ಲಕ್ಷ್ಮೀಬಾಯಿ ಅಂತ ಹೇಳಿ. ಕೋಟೆಯ ಒಳಗಡೆ ಬಂದು ಬಾಗಿಲು ಹಾಕ್ಕೊಳ್ತಾಳೆ. ಕೋಟೆಯ ಮೇಲ್ಗಡೆ ಇವಳು ಗಂಡ ಫಿರಂಗಿ ಚಲಾವಣೆ ಮಾಡ್ತಿರ್ತಾನೆ. ಗಂಡಂಗೆ ಹೇಳ್ತಾಳೆ, ಅಲ್ಲಿ ಬ್ರಿಟಿಷರು ಬರ್ತಿದ್ದಾರೆ ಹೊಡಿ, ಇಲ್ಲಿ ಬರ್ತಿದ್ದಾರೆ ಹೊಡಿ, ಇಲ್ಲಿ ಬರ್ತಿದ್ದಾರೆ ಹೊಡಿ ಅಂತ ಹೇಳಿ. ಹೀಗೆ ನಿರಂತರವಾಗಿ ಗುಂಡಿನ ಆಕ್ರಮಣ ನಡೀತಾ ಇದೆ. ಹೀಗಿರಬೇಕಿದ್ರೆ ಎಲ್ಲೋ ಪಕ್ಕದಿಂದ ಬಂದಂತಹ ಒಂದು ಗುಂಡು ಸರಿಯಾಗಿ ಜಲ್ಕರಿಯ ಗಂಡನ ಎದೆಗೆ ಬೀಳುತ್ತೆ. ಜಲ್ಕರಿಯ ಗಂಡ ಅಲ್ಲೇ ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಾನೆ. ಗಂಡ ಸತ್ತು ಹೋಗಿದ್ದಾನೆ. ರಾಣಿಯನ್ನ ಹಿಂದ್ಗಡೆಯಿಂದ ಕಳಿಸಿದ್ದಾಳೆ. ಹೋರಾಟ ಮಾಡಲೇಬೇಕು, ರಾಜ್ಯವನ್ನ ರಕ್ಷಣೆ ಮಾಡಲೇಬೇಕು. ಜಲ್ಕರಿ ಅವಳೇ ನಿಂತ್ಕೊಳ್ತಾಳೆ, ನಾನು ಹೋರಾಟ ಮಾಡ್ತೀನಿ ಅಂತ. ಅವಳಿಗೆ ಬ್ರಿಟಿಷರು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ಗೊತ್ತಿತ್ತಲ್ಲ. ಅವಳೇ ಫಿರಂಗಿಯನ್ನು ಚಲಾವಣೆ ಮಾಡ್ತಾಳೆ. ಇನ್ನೇನು ಈ ಝಾನ್ಸಿ ಸೈನ್ಯ ಗೆದ್ದು ಬಿಡಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲೋ ಪಕ್ಕದಿಂದ ಬಂದಂಥ ಇನ್ನೊಂದು ಗುಂಡು ಸರಿಯಾಗಿ ಜಲ್ಕರಿಯ ಹಣೆಗೆ ಬೀಳುತ್ತೆ. ಜಲ್ಕರಿ ಅಲ್ಲೇ ಕೆಳಗಡೆ ಬಿದ್ದು ಪ್ರಾಣ ಬಿಡುತ್ತಾಳೆ. ಬಹುಶಃ ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇರಬಹುದು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿದರೆ ಅವನು ಹೋಗೋದು ಅಲ್ಲಿನ ಖಜಾನೆಗೆ, ಅಲ್ಲಿರೋದನ್ನೆಲ್ಲ ದೋಚ್ಕೊಂಡು ಹೋಗೋದಿಕ್ಕೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಆ ಬ್ರಿಟಿಷ್ ಅಧಿಕಾರಿ ಜಲ್ಕರಿ ಎಲ್ಲಿ ಸತ್ತು ಬಿದ್ದಿದ್ಲೋ ಅವಳ ಹೆಣದ ಮುಂದೆ ಬಂದು ನಿಂತ್ಕೊಳ್ತಾನೆ. ಅವಳಿಗೊಂದು ಸೆಲ್ಯೂಟ್ ಹೊಡೆದು ಹೇಳ್ತಾನೆ, ಏನು ಹೆಣ್ಮಗಳಮ್ಮ ನೀನು, ನಿನ್ನಂಥ ಹೆಣ್ಮಗಳನ್ನು ನನ್ನ ದೇಶ ಬ್ರಿಟನ್ನಲ್ಲೂ ನೋಡಲಿಲ್ಲ, ಏನು ಕ್ಷಾತ್ರ ತೇಜ ನಿಮ್ಮ ನಿಂದು ಅಂಥೇಳಿ ಹೇಳ್ತಾನೆ. ಅಂತಂದರೆ ಯೋಚನೆ ಮಾಡಿ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಬಲಿದಾನ ಕೊಟ್ಟಂಥವ್ರು ಬರೀ ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳು ಕೂಡ ಹೋರಾಟ ಮಾಡಿದ್ದಾರೆ ಅಂತ. ಆದರೆ ನಮ್ಮ ದೌರ್ಭಾಗ್ಯ ಏನು ಅಂತಂದರೆ, ನಮ್ಮ ಇವತ್ತಿನ ಪೀಳಿಗೆಗೆ ಅಥವಾ ನಮ್ಮ ಮುಂದಿನ ಜನರೇಷನ್ಗೆ ಇವುಗಳ ಪರಿಚಯವೇ ಇಲ್ಲ ಅನ್ನುವಂಥದ್ದು ಅಂತ. ಇವುಗಳ ಹೋರಾಟದಿಂದನೇ ಕೂಡ ನಾನು ಇಲ್ಲಿ ಕುತ್ಕೊಂಡಿರೋದು, ನೀವು ಇಲ್ಲಿ ಕುತ್ಕೊಂಡಿರೋದು, ನಾವೆಲ್ಲರೂ ಕೂಡ ಆರಾಮಾಗಿರೋದು. ಇವರೆಲ್ಲರ ತ್ಯಾಗ ಬಲಿದಾನದಿಂದನೇ ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಾದಂತಹ ಜೀವನವನ್ನು, ಸ್ವತಂತ್ರವನ್ನು ಅನುಭವಿಸ್ತಾ ಇರುವಂಥದ್ದು. ಆದರೆ ಇವ್ರನ್ನೇ ನೆನಪಿಸ್ಕೊಳ್ತಾ ಇಲ್ವಂತೆ ಅತ್ಯಂತ ದೌರ್ಭಾಗ್ಯದ ಸಂಗತಿ ಅಂತ ಹೇಳಿ ನನಗಂತೂ ಯಾವಾಗಲೂ ಅನಿಸುತ್ತೆ. ಈ ಕ್ಯಾಶುವಲ್ ಆಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಟೆಕ್ಸ್ಟಲ್ಲಿ ಒಂದು ಸ್ಟೋರಿಯನ್ನು ನೋಡಿದ್ವಿ, ಹಲಗಲಿಯ ಯೋಧರು ಅಂತ. ಪ್ರಾಬಬ್ಲಿ ಅದು 5ನೇ ಕ್ಲಾಸಿಗೋ 6ನೇ ಕ್ಲಾಸಿಗೇನೋ ಇತ್ತು. ಆದರೆ ಅವರ ಕಾರ್ಯವೈಖರಿ, ಅವರ ಯುದ್ಧದ ಶೈಲಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಹ್ಯೂಜ್ ಮೈಂಡ್ ಸೆಟ್ ಆಗಲಿ, ಮೆಚುರಿಟಿ ಆಗಲಿ ನಮಗಾಗಿತ್ತೇನೋ ಗೊತ್ತಿಲ್ಲ. ಬಟ್ ಇವತ್ತಿನ ದಿನಕ್ಕೆ ಹಲಗಲಿಯ ಯೋಧರ ಬಗ್ಗೆ, ಹಲಗಲಿಯ ವೀರರ ಬಗ್ಗೆ ಹೇಳೋದಾದರೆ ಅವರ ಯುದ್ಧದ ಶೈಲಿ ಹೆಂಗಿತ್ತು ಅಂತ. 1857 ಏನು ಸ್ವತಂತ್ರ ಸಂಗ್ರಾಮ ನಡೀತು ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದರು. ಹಾಗೆಯೇ ಬೇರೆ ಬೇರೆ ಭಿನ್ನ ವಿಭಿನ್ನ ಕಾಯ್ದೆಗಳನ್ನು ತಗೊಳ್ಕೊಳ್ತಾ ಬಂದರು. ನಮ್ಮ ಕರ್ನಾಟಕದ ಹಲಗಲಿ ಅಂತೇನಿದೆಯಲ್ಲ, ಈಗಿನ ಬಾಗಲಕೋಟೆಯ ಮುಧೋಳದ ಹತ್ರ ಬರುತ್ತೆ ಇದು. ಅಲ್ಲಿ ಈ ಬೇಡರ ಈ ವಂಶಕ್ಕೆ ಸೇರಿದಂಥವರು ಸಿಕ್ಕಾಪಟ್ಟೆ ಜನ ಇದ್ದರು.
ಸಾಮಾನ್ಯವಾಗಿ ನಮ್ಗೆ ಗೊತ್ತು, ಬೇಡರು ಅವರ ಹತ್ರ ಆಯುಧಗಳು ಇದ್ದೇ ಇರುತ್ತೆ. ಅವ್ರಿಗಿಲ್ಲ ಅಂತಂದರೆ ಜೀವನೋಪಾಯನೇ ಕಷ್ಟ. ಆ ಕಾರಣಕ್ಕೋಸ್ಕರ ಅವ್ರು ಕೆಲವೊಂದು ಆಯುಧಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಆಗಿನ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಂತಹ JB ಸೆನೆಟ್ಕರ್ ಈ ಆದೇಶವನ್ನು ಮಾಡ್ತಾರೆ, ಯಾರ್ಯಾರು ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದೀರೋ ನೀವು ಆದಷ್ಟು ಬೇಗ ಅದನ್ನು ನಮಗೆ ತಂದುಕೊಟ್ಟು ಲೈಸೆನ್ಸ್ ತೊಗೊಳ್ಬೇಕು ಅಂತ. ಅದನ್ನು ಅವನ ಕೆಳಗಡೆ ಅಧಿಕಾರಿಯಾದಂತಹ ಕಾಕ್ಬಾರಿ ಅಂತ ಏನು ಕರಿತೀವಿ, ಅಂದರೆ ಅದನ್ನೆಲ್ಲ ನೋಡ್ಕೊಳ್ಳುವಂತಹ ಕೃಷ್ಣಾಚಾರಿಗೆ ಹೇಳ್ತಾರೆ. ಕೃಷ್ಣಾಚಾರಿ ಈ ಬೇಡರ ವಂಶಸ್ಥರು ಎಲ್ಲಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ತಿಳಿಸ್ತಾನೆ, ನೀವು ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದೀರೋ ತಂದು ನಮಗೆ ತೋರಿಸಿ ಲೈಸೆನ್ಸ್ ತೊಗೊಂಡು ಹೋಗಬೇಕು ಅಂತ. ಹೊಟ್ಟೆ ಉರಿದು ಹೋಯ್ತು ಅವ್ರಿಗೆಲ್ಲ. ಇಷ್ಟು ವರ್ಷದಿಂದ ನಾವು ನಮಗೆ ಬೇಕಾಗುವಂಥ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದೀವಿ, ಇವನ್ಯಾರೋ ಬಂದು ಇವತ್ತು ತೊಗೊಂಡು ಬಂದು ಲೈಸೆನ್ಸ್ ತೊಗೊಂಡು ಹೋಗುವಂತಂದರೆ ಯಾರು? ಇದು ಹೆಂಗಾಯಿತು ಕತೆ ಅಂತಂದರೆ, ನಾನು ಮದುವೆ ಆಗೋದಕ್ಕೆ ನನ್ನ ಹೆಂಡತಿಯನ್ನು ನನ್ನ ಜೊತೆಗೆ ಇಟ್ಕೊಳ್ಳೋದಕ್ಕೆ ಇನ್ಯಾವನೋ ಲೈಸೆನ್ಸ್ ಕೊಡಬೇಕಂತ, ಹೋಗಲ್ಲೋ ಕೊಡಲ್ಲ ಅಂತ ಹೇಳಿದರು. ಆದರೆ ಆ ಕೃಷ್ಣರಾವ್ಗೆ ಹೆಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಅಂತಂದರೆ, ಮೇಲಾಧಿಕಾರಿಗಳ ಪ್ರೆಸರ್ ಇತ್ತು, ಹೆಂಗಾದರೂ ಮಾಡಿ ಇವ್ರ ಹತ್ರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ವಾಪಸ್ ತೊಗೊಳ್ಬೇಕು. ಆದರೆ ಅಲ್ಲಿನ ಪ್ರದೇಶದಲ್ಲಿದ್ದಂಥ ಸುಮಾರು ಒಂದು 400-500 ಜನ ಇರಬಹುದೇನೋ, ಅವ್ರು ಯಾರೂ ಕೂಡ ಒಪ್ಕೊಳ್ಳಿಲ್ಲ, ನಾವು ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ ಅಂಥೇಳಿ ಡಿಸೈಡ್ ಮಾಡಿದರು. ಏನು ಮಾಡೋದು? ಅಲ್ಲಿಗೆ ಮುಖ್ಯವಾಗಿ ಈ ಪೂಜಾರಿ ಹನುಮ ಅಂತ ಇದ್ದ, ಬಾಲ ಅಂತೇಳಿದ್ದ, ಜಡಗ ಅಂತಿದ್ದ, ರಾಮ ಅಂತಿದ್ರು, ಇವ್ರು ಯಾರೂ ಕೂಡ ನಾವು ಕೊಡೋಕ್ಕಾಗಲ್ಲ ಅಂಥೇಳಿ ಡಿಸೈಡ್ ಮಾಡಿದರು. ಹಂಗಿರ್ಬೇಕಿದ್ರೆ ಈ ಹಲಗಲಿ ಬೇಡರು ಹೆಂಗೆ ಹೋಗಿ ತಮ್ಮ ಆಯುಧಗಳನ್ನು ಇಡ್ತಾರೆ? ಅವ್ರು ಒಪ್ಕೊಳ್ಳಿಲ್ಲ. ಹಿಂಗಿರ್ಬೇಕಿದ್ರೆ ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಬ್ರಿಟಿಷರು ಅವರ ಹಲಗಲಿ ಬೇಡರ ಒಬ್ಬರ ನಾಯಕನನ್ನು ಕರೀತಾರೆ, ಗುಡಗ್ಯ ಅಂಥೇಳಿ ಅವನ ಹೆಸರು. ಕರೆದು ಒಂದು ಪ್ಲ್ಯಾನ್ ಮಾಡ್ತಾನೆ, ಡೈರೆಕ್ಟಾಗಿ ಲೈಸೆನ್ಸ್ ಕೊಡ್ತಾನೆ, ತಗೋ ನಿನಗೆ ಲೈಸೆನ್ಸ್ ಕೊಟ್ಟಿದ್ದೀನಿ, ನೀನೇನು ಶಸ್ತ್ರಾಸ್ತ್ರ ತಂದು ಕೊಡೋ ಅವಶ್ಯಕತೆ ಇಲ್ಲ, ಹೋಗಿ ಮಜಾ ಮಾಡು ಅಂತ ಕಳಿಸಿದ್ರು. ಅವನಿಗೆ ತುಂಬ ಖುಷಿ ಆಯ್ತಾರೆ, ಏನೂ ಕೊಡದೆ ನನಗೆ ಲೈಸೆನ್ಸ್ ಸಿಕ್ಬಿಡ್ತಲ್ಲ ಅಂಥೇಳಿ ಬಂದು ಎಲ್ಲ ಜನ ಕೇಳ್ತಾನೆ. ಜನ ಎಲ್ಲ ಚೀತು ಅಂತ ಉಗಿದ್ರು, ನಾಚಿಕೆ ಆಗಲ್ವಾ ನಿಮಗೆ? ಅವನು ಯಾವನು ಫ್ರೀಯಾಗಿ ಕೊಟ್ಟ ಅಂಥೇಳಿ ಲೈಸೆನ್ಸ್ ತೊಗೊಂಡು ಬಂದಿದೆಯಲ್ಲ, ಏನು ಬಂದಿರೋದು ನಿನಗೆ? ನಾವಂತ ಕೆಲಸ ಮಾಡಲ್ಲ, ನಾವು ಹೋಗಲ್ಲ ಅಂತಂದರು. ಏನು ಮಾಡೋದು? ಮೇಲ್ಗಡೆಯಿಂದ ಪ್ರೆಸರ್ ಜಾಸ್ತಿ ಬರ್ತಾ ಇದೆ ಕೃಷ್ಣರಾವ್ಗೆ, ಹೆಂಗಾದರೂ ಮಾಡಿ ಲೈಸೆನ್ಸನ್ನು ಕೊಡಲೇಬೇಕು, ಅವರೆಲ್ಲ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳೇಬೇಕು. ಹಿಂಗಿರಬೇಕಿದ್ರೆ ವೀರಪ್ಪ ನಾಯ್ಕ ಅಂಥೇಳಿ ಇನ್ನೊಬ್ಬ ವ್ಯಕ್ತಿಯನ್ನು, ಪಕ್ಕದೂರನ್ನು ಕರ್ಕೊಂಡು ಹೋಗ್ತಾರೆ ಬ್ರಿಟಿಷರು. ಕರ್ಕೊಂಡು ಹೋಗಿ ಅವನನ್ನು ಬಡಕಾಯಿಸಿ ಅವನಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ನೀವು ಹೋಗಿ ಅವ್ರನ್ನೆಲ್ಲ ಒಪ್ಪಿಸು ಅಂತ ಹೇಳಿ ಕಳಿಸ್ತಾನೆ. ಅವನು ಒಪ್ಕೊಂಡು ಹೋಗ್ತಾನೆ. ಅಲ್ಲಿ ಊರಿನ ಜನ ಎಲ್ಲ ಹೇಳ್ತಾರೆ, ಥೂ ನಿನಗೆ ನಾಚಿಕೆ ಆಗಲ್ವಾ? ಬ್ರಿಟಿಷ್ ಬೂಟ್ ಕಾಲ್ ನೆಕ್ಕೋ ಧರ್ದು ನಿನಗಿದೆ, ನಮಗಿಲ್ಲ, ನಾವು ಶಸ್ತ್ರಾಸ್ತ್ರ ಕೊಡೋದಿಲ್ಲ ಅಂತ ಹೇಳಿದರು. ಸರಿ, ಏನು ಮಾಡೋದು? ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಬ್ರಿಟಿಷರು ಹೆಂಗಾರು ಮಾಡಿ ವಾಪಸ್ ಶಸ್ತ್ರಾಸ್ತ್ರಗಳನ್ನು ಇಸ್ಕೊಳ್ಳೇಬೇಕು. ಮೇಲಿಂದ ಆದೇಶ ಬಂತು, ಜಾಸ್ತಿ ವೆಯ್ಟ್ ಮಾಡಬೇಡಿ, ಹೋಗಿ ಯುದ್ಧ ಮಾಡಿ ಅವ್ರನ್ನೆಲ್ಲ ಮುಗಿಸ್ಬಿಡಿ ಅಂತ ಅಂದರು. ಏನು ಮಾಡೋದು? ದೊಡ್ಡ ಸೈನ್ಯವೊಂದು ಕರ್ಕೊಂಡು ಬರ್ತಾರೆ. ಬಾಗಲಕೋಟೆಯಿಂದ ಅಶ್ವದಳ ಬರುತ್ತೆ, ಕೊನೆಗೆ ಕಾಲ್ದಳ ಬರುತ್ತೆ. ಇದೆಲ್ಲವೂ ಕೂಡ ಬಂದು ಯುದ್ಧ ಮಾಡುತ್ತೆ. ನೀವು ಹೇಳಿದರೆ ನಂಬೆಲ್ಲ, ಅವ್ರ ಬಳಿ ಯುದ್ಧ ಮಾಡುವಂತಹ ಕ್ಷಾತ್ರತೇಜ ಇದ್ದಂಥವ್ರು 400-500 ಜನ ಇದ್ರಷ್ಟೇ. ಅವ್ರು ಹೆಂಗೆ ಹೋರಾಟ ಮಾಡಿದರು ಅಂತಂದರೆ, ಬ್ರಿಟಿಷರನ್ನ ಬಡಿದು ಓಡಿಸಿದ್ರು. ತಡ್ಕೊಳಕ್ಕಾಗಲಿಲ್ಲ ಬ್ರಿಟಿಷರಿಗೆ. ಮತ್ತೊಂದು ದೊಡ್ಡ ಸೈನ್ಯ ಕಳಿಸಿದ್ರು. ದೊಡ್ಡ ಹೋರಾಟ ಆಯಿತು. ಆ ಹೋರಾಟ ಆಗುವಂಥ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಮುಖ್ಯಸ್ಥ ಅಥವಾ ನಾಯಕ ಅಂತ ಏನು ಕರಿತೀವಿ, ಅವನ ಹೆಸರು ಸೋಜಿ ನಿಂಬಾಳ್ಕರ್ ಅಂತ ಹೇಳಿ ಕರಿತೀವಿ. ಅವನೊಂದು ಪ್ಲ್ಯಾನ್ ಹೇಳ್ಕೊಡ್ತಾನೆ. ಯಾರು ಬ್ರಿಟಿಷರ ಸೈನ್ಯ ಬರುತ್ತೋ ಆ ಸೈನಿಕರ ಮಧ್ಯದಲ್ಲಿ ನೀನು ನುಗ್ಕೊಂಡು ಹೋಗ್ಬಿಡು, ಆಗ ಬ್ರಿಟಿಷರ ಕಾನ್ಸಂಟ್ರೇಷನ್ ಎಲ್ಲ ನಿನ್ನ ಬಗ್ಗೆ ಹೋಗುತ್ತೆ, ನಮ್ಮ ಮೇಲೆ ಕಡಿಮೆ ಆಗುತ್ತೆ. ಯಾಕೆಂದರೆ ಬ್ರಿಟಿಷರ ಸೈನ್ಯ ತುಂಬ ದೊಡ್ಡದಿದೆ ಈ ಸಲ. ನಾವು 500 ಜನ ಹೋರಾಟ ಮಾಡಿ ಗೆಲ್ಲೋದು ಭಾಳ ಕಷ್ಟ ಇದೆ, ಏನಾದರೂ ಮಾಡ್ಬೇಕು ನಾವು, ಅವರಿಗಂತೂ ಶರಣಾಗಕ್ಕಾಗಲ್ಲ ಅಂತ ಹೇಳಿ ಹೇಳಿದಾಗ ಆ ವ್ಯಕ್ತಿ ಅದಕ್ಕೆ ಒಪ್ಕೊಳ್ತಾನೆ. ಒಂದು ಪ್ರಶ್ನೆ ಕೇಳ್ತಾನೆ, ನೀವೇನೋ ನನ್ನನ್ನು ಕಳಿಸ್ತಾ ಇದ್ದೀರಾ ಬ್ರಿಟಿಷರ ಮಧ್ಯೆ ಹೋರಾಟ ಮಾಡೋದಕ್ಕೆ, ಅಲ್ಲಿ ಹೋದಾಗ ನನ್ನ ಕತೆ ಏನು ಅಂತ ಹೇಳಿ ಕೇಳಿದಾಗ ಅಲ್ಲಿನ ಜನರು ಒಂದು ಮಾತು ಹೇಳ್ತಾರೆ, ನೋಡು ನೀನು ಹೋಗ್ತಾ ಇದೆಯಾ ಬ್ರಿಟಿಷರ ಮಧ್ಯೆ ಹೋರಾಟ ಮಾಡೋದಕ್ಕೆ, ಒಂದು ವೇಳೆ ಏನಾದರೂ ವಿಜಯಿ ಆದರೆ ವೀರಪುತ್ರ ಅಂಥೇಳಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ ಅಂತ ಹೆಮ್ಮೆ ಪಟ್ಕೋ, ಒಂದು ವೇಳೆ ನೀನೇನಾದರೂ ಬದುಕಲಿಲ್ಲ ಅಂತಂದರೆ ಮಾತೃಭೂಮಿಗೆ ದೇಹವನ್ನು ಅರ್ಪಣೆ ಮಾಡಿದ್ದೀನಿ ಅಂತೇಳಿ ಹೆಮ್ಮೆ ಪಟ್ಕೋ ಅಂಥೇಳಿ ಹೇಳಿದರು. ಏನು ಕ್ಷಾತ್ರತೇಜ ಇರಬೇಕು. ಕಳಿಸ್ಕೊಟ್ರು. ಅವನ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಅದೇ ಸಮಯದಲ್ಲಿ ಇವನು ಹೋಗ್ತಾನೆ, ಹೋಗಿ ಮಲ್ಕಮ್ ಅನ್ನುವಂಥ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿಗೆ ಕತ್ತಿಯಿಂದ ಹೊಡಿತಾನೆ. ಸಿಟ್ಟು ಬಂದಂಥ ಮಲ್ಕಮ್ ಅಧಿಕಾರಿ ಇವನನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ ತನ್ನ ಸೇನೆ ತಗೊಂಡು. ಆಗ ಇವರ ಸಂಖ್ಯೆ ಚಿಕ್ಕದಾಯಿತು. ಆದರೆ
ಬ್ರಿಟಿಷರು ಕುತಂತ್ರ ಬುದ್ಧಿಯಿಂದನೇ ಇಡೀ ಜಗತ್ತನ್ನು ಗೆದ್ಕೊಂಡು ಬಂದಿರುವಂಥದ್ದು. ಅವ್ರೇನು ಮಾಡಿದರು ಅಂತಂದರೆ, ಯಾರ್ಯಾರು ಮನೆ ಬಿಟ್ಟು ಎಲ್ಲರೂ ಕೂಡ ಹೋರಾಟ ಮಾಡೋಕ್ಕೆ ಬಂದಿದ್ರಲ್ಲ, ಹೇಳಿದರು ಎಲ್ಲರ ಮನೆಗಳಿಗೆ ಬೆಂಕಿ ಹಚ್ಚಿಬಿಡಿ ಅಂತ. ಎಲ್ಲ ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಯಿತು, ಹಲಗಲಿಯ ಯೋಧರ ಮನೆಗಳಿಗೆ. ಅಲ್ಲಿ ವಯಸ್ಸಾದಂಥವರಿದ್ದರು, ಮಕ್ಕಳಿದ್ದರು, ಅನಾರೋಗ್ಯ ಪೀಡಿತರಿದ್ದರು, ಎಲ್ಲರೂ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗೋದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆ ಸಂದರ್ಶನದಲ್ಲಿದ್ದು, ಸಂವಾದದಲ್ಲಿದ್ದು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮದೇ ಆದಂತಹ ಒಂದು ದೃಷ್ಟಿಕೋನದಲ್ಲಿ ವ್ಯಕ್ತಪಡಿಸಿದ್ದೀರಿ. ಇಟ್ ಮೈಟ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದಿಸ್ 80th ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಸ್, ಒಟ್ಟಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.